ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾಕ್ಕೆ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ ತುಂಬಾ ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಆಡಿಷನ್ಗೆ ಬರುವಾಗ ಅದೆಷ್ಟು ಹೆದರಿಕೊಂಡು ಬಂದಿದ್ದು ನನಗೆ ಗೊತ್ತಿಲ್ಲ. ಆಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ರು, ನನಗೆ ಈ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದ್ರು. ಸರಿ ಹೋದೆ, ಹೋಗ್ಬಿಟ್ಟು ಏನಾದ್ರು ನಾಟಕ ಮಾಡು, ಏನಾದ್ರು ಆಕ್ಟ್ ಮಾಡು ಅಂತ ನನಗೆ ಮಾಡಿದ್ರು. ಏನೋ ಮಾಡಿದೆ, ಏನೋ ಇಷ್ಟ ಆಯ್ತು, ತಗೊಂಡ್ರು. ಅದಾದ್ಮೇಲೆ ಶ್ರೀ ಸರ್ ಅಂದೆ, ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ. ಡೌಟಲ್ಲಿದ್ದೆ, ಏನೋ ಸೆಲೆಕ್ಟ್ ಆಗಿದ್ದೀನಾ ಇಲ್ಲ ಅಂತ ನನಗಿನ್ನೂ ಗೊತ್ತಿರಲಿಲ್ಲ. ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾರಿಗಲ್ಲೋ ಕತೆ ಹೇಳಿದ್ದೀನಂತೆ, ನಮ್ಮ ನಾಯಕಿಗೆ ಹೇಳಲ್ವಾ ಅಂತ ಹೇಳಿದ್ರು. ಆವಾಗ ಅರ್ಥ ಆಯ್ತು, ಓಕೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ. ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಆ್ಯಂಡ್ ಮೂರ್ತಿ ಸರ್, ನಮ್ಮ ಪಿಲ್ಲರ್ ನೀವು. ಯಾವುದೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬ ವರ್ಕಲ್ನೇ ಅಂತ. ಇಲ್ಲ ಸರ್, ನಾನು ಯಾವತ್ತೂ ಹಂಗೆ ನೋಡಿಲ್ಲ. ತುಂಬ ಪೇಷನ್ಸಿಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳಿಕೊಂಡು ನನಗೆ ಸಪೋರ್ಟ್ ಮಾಡಿದ್ದೀರಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲ ಸೀನಿಯರ್ ಆರ್ಟಿಸ್ಟ್ ನತಾ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ ಹಾಗೂ ಗಣೇಶ್ ಸರ್, ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ವರ್ಕ್ ಮಾಡಿಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನತಾ ಸರ್, ನಿಮ್ಮಿಂದ ನಾನು ತುಂಬ ತುಂಬ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತೂ ಆ್ಯಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತೆ ಅವ್ರ ಮುಂದೆ ಕೂತಿರ್ಬೇಕಾ ನನ್ನ ಕಾಲ್ ಮೇಲೆ ಕಾಲು ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದ್ಬಿಟ್ಟು ಬಾಯಿ ಅಂತ ಸೈಡ್ ಕಟ್ಕೊಬಿಟ್ಟು ಯಾವತ್ತೂ ಡೈರೆಕ್ಟರ್ ಮುಂದೆ ಹಾಗೆ ಕೂಡಬಾರ್ದು ಅಂತ ನನಗೆ ಹೇಳಿಕೊಟ್ರು. ಇಲ್ಲ ಸರ್, ಆ್ಯಕ್ಚುಲಿ ನನಗೆ ಇದೆಲ್ಲ ಫಸ್ಟ್ ಪ್ರೆಷರ್ ಅಲ್ವಾ, ಗೊತ್ತಾಗ್ಲಿಲ್ಲ. ಸಾರಿ ಫಾರ್ ದಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ದು ತುಂಬ ವಿಷಯಗಳು ಕಳ್ತಿದ್ವಿ. ಸರೀಶ್, ನಿಮ್ಮ ಪಾತ್ರದ ಬಗ್ಗೆ ಪಾತ್ರ ನಾನು ಹೇಳಿದ್ದು ಸ್ಟಾರ್ಟ್ ಮಾಡ್ತೀನಿ. ಓಕೆ, ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ. ಹಿಸ್ಟ್ರಿಯಲ್ಲಿ ಏನು ನಡೆದಿದೆ, ಮುಂದೆ ಏನು ಅಂತ. ಸೊ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬ ವೇರಿಯೇಷನ್ಸ್, ತುಂಬ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ನನಗೆ ಮಾತಾಡೋಕ್ಕಾಗಿದೆ, ನನ್ನ ಸಸ್ಪೆನ್ಸ್ ಆಗೇ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಇನ್ನೂ ರಿವೀಲ್ ಮಾಡಿದ್ದೀನಿ. ಓಕೆ, ಇನ್ನು ಸುನಾಮಿ ಕಿಟ್ಟಿ ಅವರು ಈ ವೇದಿಕೆಗೋಸ್ಕರ ನನ್ನ ಸಿನಿಮಾ ಜನರ ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಒಂದು ರೀತಿ ಸಾಕಷ್ಟು ವರ್ಷಗಳ ತಪಸ್ಸಿದೆ. ಇವತ್ತು ಕೋರ ಬಹಳ ಪವರ್ಫುಲ್ ಆಗಿ ರೆಡಿ ಆಗಿದೆ. ಯು ಡಿಸರ್ವ್ ಆಲ್ ದಿಸ್. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನಮ್ಮ ಮಾಸು, ನಾನ್ ನಿಮ್ ಕೂಸು. ಕರ್ನಾಟಕ ಜನ ಫುಲ್ ಮಾಸು. ಅವ್ರ ತಂಟೆ ಹೋದ್ರೆ ಪ್ಲೀಸ್ 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 ಜೋರು ಹೊಡಿರಿ ಕ್ಲಾಸು. ಏನ್ರಿ ಆಡೋ ರಾಜ್ಯದಲ್ಲಿ ಇಷ್ಟೊಂದು ಸೈಲೆಂಟು. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ನೋಡುವ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದ್ದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಎಲ್ಲ ಶ್ರೀ ಸರ್, ನಮ್ಮ ಮೂರ್ತಿಗಳೆಲ್ಲ ತುಂಬಾ ಮಾತಾಡಿದ್ದಾರೆ. ನಾನು ಸ್ಲೀಟಾಗಿ ಸ್ಟಾರ್ಟ್ ಆಗಿ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿರುವಂತ ವಿಷಯಗಳು ತುಂಬಾ ಇದೆ. ಕೋರ ಒಂದು ಲೈಫಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಶೋಗಳು ಏನ್ ಮಾಡಿದ್ದೀನಿ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬಾ ತುಂಬಾ ಇಷ್ಟ ಆಗಂತ ಸಿನಿಮಾ. ನಮ್ಮ ಮೂರ್ತಿಯನ್ನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬಾ ಹಿಟ್ಟಾಗ್ಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ದಯವಿಟ್ಟು ಇವತ್ತೇನು ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ, ಎಲ್ಲಾ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ರಿಗೂ ತಲುಪಲಿ. ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರ್ದಿರೋಂತ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರ್ದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು, ನಮ್ಮ ತಾತ ನನಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ನಿಮ್ಗೆ ನಿಮ್ಮ ಲೈಫಲ್ಲಿ ನಾನು ಮರೆಯಲ್ಲ ತಾತ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ರಿಯಲ್ ಲೈಫಲ್ಲೂ ಹಂಗೆ ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿರೋದು. ಮತ್ತೆ ಮೊನ್ನೆನ ನಮ್ಮ ತಂದೆ ಕ್ಯಾರೆಕ್ಟರ್. ಇಡೀ ಸಿನಿಮಾದಲ್ಲಿ ಅವರು ಕ್ಯಾರೆಕ್ಟರ್ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿದ್ದಾರೆ, ನಾಯಕರು ಇದ್ದಾರೆ, ನಮ್ಮ ಸಾಂಗ್ಗಳು ಇದ್ದಾರೆ, ತುಂಬಾ ಜನ ಇದ್ದಾರೆ, ಹೆಸರು ಹೇಳಕ್ಕ
ಅದಾಗಿ ಕಟಾರನ್ ಕ್ಯಾರೆಕ್ಟರ್ ನಮ್ಮ ಮೂರ್ತಿ ಅಣ್ಣ ನನಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವರು ನಮಗೋಸ್ಕರ, ನಮ್ಮ ಶ್ರೀ ಸರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರೆ ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ತರ ಹೇಳಕ್ ಇಷ್ಟಪಡ್ತೀವಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ ಪ್ರತಿ ಒಂದ್ರಲ್ಲೂ ಇಡ್ತಾರೆ. ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರನ. ನೀವು ಆಡಿಯೋ ಲಂಚ್ ಏನಿದೆ, ಟೀಸರ್ ಏನ್ ನೋಡಿದ್ದೀರಾ, ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ತರ ಇದೆ ಅಂತ. ಅವ್ರು ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು. ಪ್ರೊಡ್ಯೂಸರ್ ಅಂದ್ರೆ ಈಸಿಯಾಗಿ ಪ್ರೊಡ್ಯೂಸರ್ ಅಂತ ಹೇಳ್ಬೋದು, ಬಟ್ ಅವರು ಒಂದೊಂದು ರೂಪಾಯಿನ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡ್ಲೇಬೇಕು, ಒಂದಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದಾರೆ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಜೋರ ಕ್ಲಾಪ್ಸ್ ಹೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ರಿಗೂ ಮೀಡಿಯಾದವ್ರಿಗೆ ಮತ್ತೆ ಇವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಬಂದಿರೋ ಆಡಿಯನ್ಸ್ಗಳು ಗೊತ್ತಾಗ್ಬೇಕು, ಇಡೀ ಕರ್ನಾಟಕ ಜನ ನೋಡ್ಬೇಕು. ಆ ತರ ತಿರುಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ಕಷ್ಟಪಟ್ಟು ಮಾಡಿದಂತ ಈ ಕೋರಂ ಅವ್ರು ತುಂಬಾ ದೊಡ್ಡ ಸಕ್ಸಸ್ ಆಗಿ ಈ ಕೋರದಿಂದ ಅಣ್ಣ ನೀನ್ ಹಾಕಿರೋ ದುಡ್ಡು ಟ್ರಿಪಲ್ ಬರ್ಲಿ ಅಣ್ಣ, ದೇವ್ರ ಹತ್ರ ಕೇಳ್ಕೊತೀನಿ. ನೀನ್ ಹಾಕಿರೋ ದುಡ್ಡಿಂದ ಮಾಡಿರೋಂತ ಎಲ್ಲಾರು ಬೆಳಿಬೇಕನ್ನೋದೇ ನಮ್ಮ ಆಸೆ ಇರೋದು, ಮೂರ್ತಿನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ತುಂಬಾ ಸಖತ್ತಾಗಿ ಮಾಡಿದ್ದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾದ ನೋಡಿ ತುಂಬಾ ಕ್ಯೂಟ್ ಒಂದು ಸ್ಟೋರಿ ಇದೆ, ಸಖತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮನು ಆದಷ್ಟು ಹೇಳ್ತೀನಿ, ಅವನು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಹೇಳ್ತಾರಂತ ಗಾದಿನ ಇದೆ. ಕನ್ನಡ ಇಂಡಸ್ಟ್ರಿಯವರು ಬೇರೆ ಭಾಷೆಗಳಲ್ಲಿ ತುಂಬಾ ಜನ ಬೆಳೀತಿದ್ದಾರೆ, ಅದೇ ತರ ಚರಿಷ್ಮನ ಬೆಳೀಲಿ, ಆ ಲೈಫಲ್ಲಿ ಒಂದು ಡ್ರೀಮ್ ಸಕ್ಸಸ್ ಆಗ್ಲಿ, ಆ ಹುಡುಗಿಗೆ ಒಂದು ದೇವರ ಆಶೀರ್ವಾದ ಇರಲಿ. ಯಾಕಂದ್ರೆ ಹೀರೋಯಿನ್ ಆಗೋದು ತುಂಬಾ ಕಷ್ಟ, ಹೆಣ್ಮಕ್ಳದ್ದು ಎಷ್ಟೆಷ್ಟು ಕಷ್ಟ ಇರುತ್ತೆ. ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿ ಬರ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ದಾರೆ. ಇವತ್ತು ನಮ್ಮ ಕೋರ್ ಬಂದಿದ್ದು ದೊಡ್ಡ ಲಾಂಚ್ ಆಗಿದ್ದಾರೆ. ಆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಚರಿಷ್ಮಾ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದಕ್ಕೆ.